ಆ್ಯಕ್ಟಿವ್ ಹಿಡಿದಾಗ ಆಲ್ಫಾಬೆಟ್ ಮ್ಯಾಗ ಭಾಳ ಕ್ವಶನ್ಸ್ ಬರ್ತಾವೆ. ಮಿನಿಮಮ್ ಒಂದು 4 to 5 ಕ್ವಶನ್ಸ್ ಬರ್ತಾವೆ. ಫಸ್ಟ್ ಬೇಸಿಕ್ ನೋಡೋಣ. ಆಲ್ಫಾಬೆಟ್ಸ್ ಬರ್ಕೊಂಡ್ರೆ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಮ್ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಜೆಡ್. ಟೋಟಲ್ ಎಷ್ಟು ರೀ? 26 ಲೆಟರ್ಸ್ ಅದಾವೆ. ಫಸ್ಟ್ 26 ಲೆಟರ್ದಾಗ ಬೇಸಿಕ್ ಫಸ್ಟ್ ಬೇಸಿಕ್ ಒಂದು 3-4 ಪಾಯಿಂಟ್ಸ್ ಹೇಳ್ತೀನಿ ನೆನ್ಪಿಟ್ಕೊರಿ. ಮಿಡಲ್ ಅಂತಂದ್ರೆ ಎಮ್ ಎನ್, ಇವೆರಡು ನಡ್ಬೇಕು ಮಿಡಲ್ ಬರ್ತಾವೆ ನೆನ್ಪಿಟ್ಕೊರಿ. ಈ ಕಡೆ 13 ಇರ್ತಾವೆ ಲೆಟರ್ಸ್, ಈ ಕಡೆ 13 ಲೆಟರ್ಸ್ ಇರ್ತಾವೆ. ಟೋಟಲ್ 26. ಎಮ್ ಎನ್ ಇವೆರಡು ಬರ್ತವೆ, ಇವೆರಡು ನಡ್ಬೇಕು ಸೆಂಟರ್ ಬರ್ತವೆ. ಕರೆಕ್ಟಾ? ನೆಕ್ಸ್ಟ್ ಈಗ ಓವೆಲ್ಸ್. ಇಂಗ್ಲೀಷ್ ಆಲ್ಫಾಬೆಟ್ದಾಗ ಓವೆಲ್ಸ್ಗಳು ಯಾವ್ಯಾವ ಅದಾವ ಅಂತಂದ್ರೆ ಎ ಇ ಐ ಓ ಯು, ಇವೆಲ್ಲ ಓವೆಲ್ಸ್ಗಳು. ಇವು ಬಿಟ್ಟು ಉಳಿದೆಲ್ಲ ಏನದ ಕಾನ್ಸೋನೆಂಟ್ಸ್ ಅದ. ಕಾನ್ಸೋನೆಂಟ್ಸ್ ಯಾವ್ಯಾವ? ಎ ಬಿಟ್ಟು ಬಿ, ಸಿ ಡಿ ಇ ಅದ, ಇಲ್ಲಿ ಎಫ್ ಜಿ ಎಚ್ ಐ ಅದ, ಜೆ ಕೆ ಎಲ್ ಎಮ್ ಎನ್ ಓ ಅದ, ಪಿ ಕ್ಯೂ ಆರ್ ಎಸ್ ಟಿ ಯು ಅದ, ಇಲ್ಲಿ ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಇವೆಲ್ಲ ಕಾನ್ಸೋನೆಂಟ್ಸ್. ನೆಕ್ಸ್ಟ್ ಎಷ್ಟು ಅದಾವು? 5 ಅದಾವೆ. 5 ಓವೆಲ್ಸು, ರಿಮೈನಿಂಗ್ 21 ಇವು ಇರ್ತಾವೆ. ನೆಕ್ಸ್ಟ್ ಈಗ ನಿಮಗೆ ಈ ಪೂರಾ ಸೀರೀಸ್ನ ಎಕ್ಸಾಮ್ನಾಗ ಏನೋ ಆಲ್ಫಾಬೆಟ್ ಮ್ಯಾಗ ಕೊಟ್ಟಂದ್ರೆ ನೀವು ಎಕ್ಸಾಮ್ನಾಗ ಪೂರಾ ಎಲ್ಲ ಎವ್ರಿ ಕ್ವಶನ್ ನೀವು A to Z ಬರ್ಕೊತ ಹೋಗ್ಬೇಡ್ರಿ. ಸಮ್ ಬೇಸಿಕ್ ಟ್ರಿಕ್ಸ್ ನೆನ್ಪಿಟ್ಕೊರಿ. ಏನದ ಅಂತಂದ್ರೆ ಎವ್ರಿ 5th ಲೆಟರ್ ಏನದ ನೆನ್ಪಿಟ್ಕೊರಿ. 5th ಇ, ನೆಕ್ಸ್ಟ್ 5th ಜೆ, ನೆಕ್ಸ್ಟ್ 5th ಓ, ನೆಕ್ಸ್ಟ್ 5th ಟಿ, ನೆಕ್ಸ್ಟ್ 5th ವೈ. ಅಂದ್ರೆ ಹೆಂಗೆ ನೆನ್ಪಿಟ್ಕೊಳ್ಳೋದು? ಇ ಜೆ ಓ ಟಿ ವೈ. ಏನು ಸೀರಿಯಲ್ ಆಲ್ಫಾಬೆಟ್ ಹೊರಟಮಿ ಇ ಜೆ ಓ ಟಿ ವೈ. ಎಷ್ಟನೇದು ಇದು? ಇ ಅನ್ನೋದು 5th ಲೆಟರ್, ಜೆ ಅನ್ನೋದು 10th ಲೆಟರ್, ಓ ಅನ್ನೋದು 15th ಲೆಟರ್, ಟಿ ಅನ್ನೋದು 20th ಲೆಟರ್, ವೈ ಅನ್ನೋದು 25th ಲೆಟರ್. ಕರೆಕ್ಟಾ? ಈ ಜ್ಯೋತಿ ಈ ಈ ಈ ಜ್ಯೋತಿ ಅಂತ ನೆನ್ಪಿಟ್ಕೊಂಡ್ಬಿಡ್ರಿ. ಏನದ? ಇ ಫಾರ್ ಇ ಜ್ಯೋತಿ, ಜೆ ಓ ಟಿ ವೈ, ಈ ಜ್ಯೋತಿ. ಈ ಜ್ಯೋತಿ ಅಂದ್ರೇನು? ಇ ಫಾರ್ 5, ಜೆ ಫಾರ್ 10, ಓ ಫಾರ್ 15, ಟಿ ಫಾರ್ 20, ವೈ ಫಾರ್ 25. ಈಗ ಸಡನ್ ನಿಮ್ಗೆ ಒಮ್ಮಿಗೆ 17th ಲೆಟರ್ ಯಾವುದು ಅಂತ ಕೇಳಿದ್ರು. 17th ಲೆಟರ್ ಅಂದ್ರೆ ಏನು ಮಾಡ್ರಿ? ಫಸ್ಟ್ 15th ಲೆಟರ್ ನೆನ್ಪಿಡ್ರಿ. 15th ಲೆಟರ್ ಯಾವುದು ನಮ್ಮದು? ಇದರೊಳಗೆ ಓ. ಹೋಗೋಣ ಯಾವ ಬರ್ತದೆ? ಪಿ ಕ್ಯೂ. 17th ಅಲ್ಲ ನಮ್ದು. ಹೋಗೋಣ ಎರಡು ಸೆಕೆಂಡ್ ಲೆಟರ್ ಓ, ಇದು 15th ಓ, ಆಮೇಲೆ ಪಿ ಕ್ಯೂ. ಸೊ 16th 17th. ಸೊ 17th ಲೆಟರ್ ಯಾವುದು? ಕ್ಯೂ. ಸೊ ನೀವು A to Z ತನಕ ಕೌಂಟ್ ಮಾಡೋದು ಹೆಸರಿಲ್ಲ. ಎ ಬಿ ಸಿ ಡಿ ಎಫ್ 17th ಲೆಟರ್ ಯಾವ ಅಂತ. ವಿಚ್ ಇಸ್ ದ 17th ಲೆಟರ್ ಇನ್ ದಿ ಆಲ್ಫಾಬೆಟ್ ಅನ್ಕೊಂಡು 15th ಓದ್ತದೆ ನಾನು. ಓ 15th ಓ. ಸೊ 15th ತಗೊಂಡು 16th 17th ಹೋಗೋಣ ಪಿ ಕ್ಯೂ ಕ್ಯೂ ಥರ. ಇದು ಹಿಂಗೆ ಶಾರ್ಟ್ಕಟ್ಸ್ ಯೂಸ್ ಮಾಡೋಕ್ಕೆ ಹೆಲ್ಪ್ ಆಗ್ತೈತಿ. ಯಾವುದು? ಈ ಜ್ಯೋತಿ, ಇ ಜೆ ಓ ಟಿ ವೈ. ಇದು ಒಂದು ಬೇಸಿಕ್. ಇದು ನಿಮ್ಮದು 5 ಮಲ್ಟಿಪಲ್ ಬರ್ತದೆ. ಇಲ್ಲ ನೀವು 3 ಮಲ್ಟಿಪಲ್ ಮಾಡ್ಕೊತೀನಿ ಅಂದ್ರೆ 3 ಮಾಡ್ಕೋಬೋದು. ಸಿ ಎಫ್ ಐ ಎಲ್ ಓ ಆರ್ ಯು ಎಕ್ಸ್. ಇದೇನು ನಿಮ್ಮದು 3 ಮಲ್ಟಿಪಲ್. 3 ಅಂದ್ರೆ ಇದು 3rd ಲೆಟರ್, 6th ಲೆಟರ್, 9th ಲೆಟರ್, 12th ಲೆಟರ್, 15th ಲೆಟರ್, 18th ಲೆಟರ್, 21st ಲೆಟರ್, 24th ಲೆಟರ್. ಇದು ನಿಮ್ಮದು 3 ಲೆಟರ್ಸ್ ಒಳಗೆ. ಇದು ನೆನ್ಪಿಡ್ಬೋದು.
ನೀವು ಫೈವ್ ಇಂಟು ಒಳಗೆ ನೆನಪಿಟ್ಕೋತಾರ ಯು ಐ ನೆನಪಿಟ್ಕೋರಿ, 3 ಒಳಗೆ ನೆನಪಿಟ್ಕೋತಾರ ಯು ಐ ನೆನಪಿಟ್ಕೋರಿ. ಇಲ್ಲ ಇದು ನಿಮ್ಮ ಸೀರಿಯಲ್ ಬಂತ. ಇಫ್ ನಾ ಏನಾರ ರಿವರ್ಸ್ ಬಂದಂತ ಇದನ್ನೇ ರಿವರ್ಸ್. ಫಾರ್ ಎಕ್ಸಾಂಪಲ್ ಈ ಕಡೆಯಿಂದ ಸ್ಟಾರ್ಟ್ ಮಾಡಿದ್ರೆ ಇದು ಫಸ್ಟ್ ಲೆಟರ್, ಇದು ಸೆಕೆಂಡ್ ಲೆಟರ್, ಇದು ಥರ್ಡ್ ಲೆಟರ್. ಈ ಕಡೆಯಿಂದ ಬಂದ್ರೆ 1 2 3 4 5 6 ಸೊ ಆನ್. ಈ ಥರ ಬಂದ್ರೆ ಅವಾಗ ಏನಾಗ್ತದೆ, ರಿವರ್ಸ್ ಬಂದ್ರೆ ಹೇಳ್ತೀನಿ. ರಿವರ್ಸ್ ಬಂದರೆ ಏನಾಗುತ್ತೆ ನಂದು ಇನ್ ದಿ ಇಂಟರ್ವಲ್ ಆಫ್ 5 ಹೇಳ್ತೀನಿ. 5 ಹೇಳ್ತೀನಿ ವಿ ಕ್ಯೂ ಎಲ್ ಜಿ ಪಿ. ಇವು 5 ಲೆಟರ್ಸ್ ನೆನ್ಪಿಟ್ಕೊಳ್ಳಿ. ಇದು 5 ಲೆಟರ್ ನೆನ್ಪಿಟ್ಕೊಳ್ಳಿ. ಏನಿದೆ ಫಿಫ್ತ್ ಇಸ್ 5 10 15 20 25. ಇವು ಯಾವ 5 ಲೆಟ್ರು ಅಂತಂದ್ರೆ ರಿವರ್ಸ್ ಬಂದಾಗ. ಇದು ಫಾರ್ವರ್ಡ್, ಲೆಫ್ಟ್ ಟು ರೈಟ್. ಇಲ್ಲಿ ಲೆಫ್ಟ್ ಟು ರೈಟ್. ಲೆಫ್ಟ್ ಟು ರೈಟ್ ಇದ್ದಾಗ ಈ ಜ್ಯೋತಿ, ಈ JOTY. ನಿಮ್ದು ರೈಟ್ ಟು ಲೆಫ್ಟ್ ಕೌಂಟ್ ಮಾಡಿದ್ರೆ VQLGB. ಇದನ್ನ ನೆನ್ಬಿಟ್ಕೊಂಡ್ಬಿಟ್ರೆ ಕರೆಕ್ಟಾ? ಇದು 5 ಇಂಟರ್ವಲ್, ಇದು ಕೆಳಗಿನ 5 ಇಂಟರ್ವಲ್, ಇದು ನಿಮ್ದು ಥರ್ಡ್ ಇಂಟರ್ವಲ್. ಇದು ನಿಮ್ದೇನು ಲೆಫ್ಟ್ ಟು ರೈಟ್, L to R, ಲೆಫ್ಟ್ ಟು ರೈಟ್. ಇದು ನಿಮ್ದು ಬೇಸಿಕ್. ಇದನ್ನ ಏನು ಕೊಟ್ಟಾನ, ಇಲ್ಲಿ ಕೊಟ್ಟ ನೋಡ್ರಿ ಟೇಬಲ್. EJOTY ಇದು ಲೆಫ್ಟ್ ಟು ರೈಟ್ 5 ಇಂಟರ್ವಲ್. ಇದನ್ನು ನಿಮ್ದು ಲೆಫ್ಟ್ ಟು ರೈಟ್ ಬಟ್ 3 ಇಂಟರ್ವಲ್. ಲೆಫ್ಟ್ ಟು ರೈಟ್. ಇದನ್ನದು ನಿಮ್ಮದು ರೈಟ್ ಟು ಲೆಫ್ಟ್ 5 ಇಂಟರ್ವಲ್. ಬಟ್ ಇನ್ನೊಂದು ಈಗ ನಿಮ್ಮದು ಆಲ್ಫಾಬೆಟ್ಸ್ ವೈಸ್ ಇಲ್ಲಿ ಕೊಟ್ಟ ನೋಡ್ರಿ. ಎವ್ರಿ ಆಲ್ಫಾಬೆಟ್ A to Z, A to M 13, ಆಮೇಲೆ N ಇಂದ Z. ಇಲ್ಲಿ ಏನದ ಸೆಂಟರ್ದಾಗ ಏನದ ನಿಮ್ಮದು ಇಲ್ಲ, ಈ ಕಡೆ 13 ಲೆಟರ್ಸ್, ಈ ಕಡೆ 13 ಲೆಟರ್ಸ್. ಸೊ ಈ ಕಡೆ ಫಸ್ಟ್ ಲೆಟರ್, ಈ ಕಡೆ ಲಾಸ್ಟ್ ಲೆಟರ್. ಸೊ ಎದ ಅಪೋಸಿಟ್ ಯಾವ್ದು ಇರ್ತದೆ, Z. ಬಿದ ಅಪೋಸಿಟ್ ಏನದ ನಿಮ್ಮದು Y, ಕರೆಕ್ಟಾ? ಸಿದ ಅಪೋಸಿಟ್ ಏನದ ನಿಮ್ಮದು X. ಬಿದ ಅಪೋಸಿಟ್ ಏನದ ನಿಮ್ಮದು W. ಇದ ಅಪೋಸಿಟ್ ಏನದ V. ಎಫ್ ಇಂದ ಅಪೋಸಿಟ್ ಏನದ U. ಜಿ ಅಪೋಸಿಟ್ ಏನದ ನಿಮ್ಮದು T. ಹೆಚ್ ಇಂದ ಅಪೋಸಿಟ್ ಏನದ S. ಐದ ಅಪೋಸಿಟ್ ಏನದ R. ಜೆ ದ ಅಪೋಸಿಟ್ ಏನದ Q. ಐ ಜೆ. ಕೆ ದ ಅಪೋಸಿಟ್ ಏನದ P. ಎಲ್ ಅಪೋಸಿಟ್ ಏನದ O. ಎಮ್ ಅಪೋಸಿಟರ್ N. ಯಾಕೆ ಎಮ್ ಇಂದ ಅಪೋಸಿಟ್ ಏನದ ಇಲ್ಲಿ ಎಮ್ ಅದಂದ್ರೆ ಇದ್ರ ಬಾಜು N ಇರ್ತದೆ. ಕರೆಕ್ಟ್? ಹೆಂಗೆ ನೆನಪಿಡ್ಬೇಕಂದ್ರೆ ಎ ಅಪೋಸಿಟ್ Z ಅದ ಅಂತ ಅನ್ನೋಕೆ ಹೆಂಗೆ, ಇದು ಫಸ್ಟ್ ಲೆಟರ್ ಇತ್ತಂದ್ರೆ ಇದು ಲಾಸ್ಟ್ ಲೆಟರ್ ಇರ್ತದೆ 26 ಲೆಟರ್. ಇದು ಸೆಕೆಂಡ್ ಲೆಟರ್ B ಇತ್ತಂದ್ರೆ 25th ಲೆಟರ್ Y ಇರ್ತದೆ. ಇದು ಥರ್ಡ್ ಲೆಟರ್ C ಇತ್ತು ಅಂತಂದ್ರೆ ಈಗ 24th ಲೆಟರ್ ಇರ್ತದೆ. ಹೆಂಗೆ ನೆನಪಿಡ್ತೀವಿ A Z ಹೆಂಗೆ ನೆನಪಿಡ್ತೀವಿ ಅಂದ್ರೆ A to Z. ಸೊ ಈ ಫಸ್ಟ್ A ಆಮೇಲೆ Z. BY ಏನು ಮಾಡ್ತೀರಿ ನೀವು, ಬಾಯ್ ಅಂತ ನೆನಪಿಟ್ಕೊಂಡು ನೋಡ್ರಿ, ಬಾಯ್. B ಲಾಸ್ಟ್ ಲೆಟರ್ Y, BY. CX ಹೆಂಗೆ ನೆನಪಿಡ್ತದೆ, ಕ್ರ್ಯಾಕ್ಸ್, CRAX. ಇಲ್ಲಿ C, ಇಲ್ಲಿ X. ಇದೊಂದೇ ನಿಮ್ಗೆ ಡೌಟ್, CX ಒಂದೇ ನೆನಪಿಡೋದು ನೆಸಸರಿಲ್ಲ, ವರ್ಡ್ ಹೇಳೋದು. ಡಿ ಏನದ ನಿಮ್ಮದು ಡೋರು, ವಿಂಡೋ. ಡಿ ಅಂದ್ರೆ ಡೋರು, W ಅಂದ್ರೆ ವಿಂಡೋ. ಡೋರ್, ಡಿ ಫಾರ್ ಡೋರ್ ನೆನಪಿಟ್ಕೊಂಡ್ಬಿಟ್ರಿ. ಡಿ ಫಾರ್ ಡೋರ್, ಡೋರಿಗೆ ಏನಿರ್ತದೆ, ಡೋರಿನ ಜೊತೆ ಏನಿರ್ತದೆ, ವಿಂಡೋನು ಇರ್ತದೆ. ಸೊ ಡಿ ಫಾರ್ ಡೋರ್, W ಫಾರ್ ವಿಂಡೋ, DW. ನೆಕ್ಸ್ಟ್ ಈಗ ಹೆಂಗೆ ನೆನಪಿಡ್ತಾರೆ ಅಂದರೆ E ಫಾರ್ ಈವ್ನಿಂಗ್, EV ENING, EV. ಈಗೇನದ V ಅದ. ನೆಕ್ಸ್ಟ್ ಫೇರ್, F ಅಂದ್ರೆ ಫೇರ್, ಅನ್ಫೇರ್. ಫೇರಿನ ಅಪೋಸಿಟ್ ಏನು, ಅನ್ಫೇರ್, UNFAIR. ಫೇರ್, ಅನ್ಫೇರ್ ಎರಡು ಅಪೋಸಿಟ್ ವರ್ಡ್ಸ್ ಅದ. FEU. GT,
ಜಿ ಹೆಂಗೆ ನೆನಪಿರ್ತೀವಿ? ಜಿಯೋ ಟೆಕ್ನಾಲಜಿ, ಜಿಯೋ ಜಿಯೋ ಟೆಕ್ನಾಲಜಿ, ಜಿ ಟಿ ನಿಮ್ಗೆ ಗೊತ್ತಲ್ಲ, ನಿಮ್ಮ ಸಬ್ಜೆಕ್ಟ್ ಇರ್ತದೆ ಜಿ ಟಿ, ಜಿಯೋ ಟೆಕ್ನಾಲಜಿ. ಹೆಚ್ ಹೈಸ್ಕೂಲ್, ಹೆಚ್ ಐ ಜಿ ಎಚ್ ಎಸ್ ಎಚ್ ಡಬಲ್ ಒ ಎಲ್ ಹೈಸ್ಕೂಲ್, ಹೆಚ್ ಎಸ್. ಐ ಆರ್ ಅಂದರೆ ಇಂಡಿಯನ್ ರೈಲ್ವೆ, ಐ ಎನ್ ಡಿ ಐ ಎ ಎನ್ ಇಂಡಿಯನ್ ರೈಲ್ವೆ, ರೈಲ್ವೆ ಆರ್ ಐ. ಜೆ ಫಾರ್ ಜೋಕರ್, ಜೋಕರ್ ಜೋಕರ್ ಅಂದ್ರೆ ಕ್ವೀನ್, ಕ್ವೀನ್ ಜೋಕರ್ ಮತ್ತು ಕ್ವೀನ್ ಕಾರ್ಡ್ಸ್ ಒಳಗೆ ಇರ್ತಾವಲ್ರಿ. ಕೆ ಫಾರ್ ಕಾನ್ಪುರ್, ಕೊಲ್ಲಾಪುರ್, ಯಾವ್ದು? ಕೆ ಫಾರ್ ಕೆ ಪಿ, ಕಾನ್ಪುರ್, ಕೊಲ್ಲಾಪುರ್. ಲೈಫ್ ಈಸ್ ಓಕೆ, ಲೈಫ್ ಈಸ್ ಓಕೆ, ಎಲ್ ಓ. ಎಮ್ ಆರ ಗೊತ್ತಾಗುತ್ತೆ ನಿಮ್ಗೆ, ಎಮ್ಮು ಮತ್ತು ಎನ್, ಯಾಕಂದ್ರೆ ಇವೆರಡು ನೋಡ್ಬೇಕಾದ್ರೆ ನಿಮ್ದು ಹೋಗುತ್ತೆ. ನೆನಪಿಡ್ತಂದ್ರೆ ಮ್ಯಾನ್ ಅಂತ ನೆನಪಿಟ್ಬೋದು, ಎಮ್ ಎನ್. ಇಲ್ಲಿ ಬಾಯ್ ಬಿ ವಾಯ್, ಇಲ್ಲಿ ಮ್ಯಾನ್ ಎಮ್ ಎನ್. ಇದೇ ನಿಮಗೂ ಲೆಟರ್ಸ್ ಅಪೋಸಿಟ್, ಎಗ ಬಿ, ಬಿಗೆ ಜಿ, ಬಿ ಎಗ ಝಡ್, ಬಿಗ ವೈ, ಸಿಗ ಎಕ್ಸ್. ಲೆಟರ್ಸ್ಗಳು ನೆನಪಿಟ್ಕೊಂಡು ನೋಡ್ರಿ. ನೆಕ್ಸ್ಟ್ ಇದು ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡೋದು? ಏನು ಕೊಟ್ಟರು ಕ್ವಶನ್ ಇವಾಗ? ಫೈಂಡ್ ದಿ 10th ಲೆಟರ್ ಟು ದಿ ಲೆಫ್ಟ್ ಆಫ್ 21st ಲೆಟರ್ ಫ್ರಮ್ ದಿ ಲೆಫ್ಟ್. ಈಗ ಹಿಂಗೆ ಕೊಟ್ಟಾಗ ನೀವು ಏನೂ ಮಾಡ್ಕೋಬೇಡ್ರಿ, ಲೆಟರ್ಗಳು ಬರ್ಕೋಬೇಡ್ರಿ. ಫೈಂಡ್ ದಿ ಕ್ವಶನ್ ಹೋಗ್ರಿ, ಫೈಂಡ್ ದಿ 10th ಲೆಟರ್. 10th ಲೆಟರ್ ಯಾವ? 10th ಲೆಟರ್ ಟು ದಿ ಲೆಫ್ಟ್ ಆಫ್, ಲೆಫ್ಟ್ ಆಫ್ ಇದು ಒಂದು 10th ಲೆಟರ್ ಟು ದಿ ಲೆಫ್ಟ್ ಆಫ್ ಇದು ಒಂದು ವರ್ಡ್ ಲೆಟರ್. ನೆಕ್ಸ್ಟ್ ಲೆಫ್ಟ್ ಆಫ್ 21st ಲೆಟರ್ ಫ್ರಮ್ ದಿ ಲೆಫ್ಟ್. ಫಸ್ಟ್ ಟೈಮ್ ಲೆಫ್ಟ್ ಅಂದರೆ ಈ ಸೈಡ್, ಇದು ರೈಟ್. ಬರಿಬೇಡ್ರಿ ಎಕ್ಸಾಮ್ನಾಗ, ನಿಮಗೆ ಹೇಳಕ್ಕೆ ಬರೋದೇನ. ಫಸ್ಟ್ ಸೆಕೆಂಡ್ ಲೈನ್ ಮಾಡ್ಕೊಡು, 21st ಲೆಟರ್ ಫ್ರಮ್ ದಿ ಲೆಫ್ಟ್, ಲೆಫ್ಟ್ ಇಂದ 21st ಲೆಟರ್, ಇಲ್ಲಿ 21st ಲೆಟರ್, ಇಲ್ಲೊಂದು ಲೆಟರ್ ಅದ 21st ಲೆಟರ್. ಇದ್ರದ್ದು ಏನು ಕೊಟ್ಟನ? 21st ಲೆಟರ್ ಫ್ರಮ್ ದಿ ಲೆಫ್ಟ್, ಇದ್ರದ್ದು 10th ಲೆಟರ್ ಟು ದಿ ಲೆಫ್ಟ್. ಇದ್ರದ್ದು ಲೆಫ್ಟ್ ಯಾವುದು? ಇದ್ರದ್ದು ಲೆಫ್ಟ್ ಅಂದ್ರೆ ಇದು, ಈ ಕಡೆ 10th ಲೆಟರ್. ಸೊ ಈ ಕಡೆ ಮತ್ತು ರಿವರ್ಸ್ ಬಂದು ಇಲ್ಲಿ 10th ಲೆಟರ್. ಈ 21st ಇಲ್ಲಿ 21st ಅದ ಅಂದ್ರೆ ಈ ಕಡೆ ಹಿಂದ್ಗಡೆ ಎಷ್ಟು ಇರ್ತದೆ? ನಮ್ಗೆ 20 ಇರ್ತಾವೆ. ಇಲ್ಲಿ ಎಷ್ಟು ಇರ್ತದೆ? ನಮ್ಗೆ 20 ಇರ್ತದೆ. 20th ಲೆಟರ್, 20th ಲೆಟರ್ ಹಿಂದ್ಗಡೆ ಎಷ್ಟು ಬರ್ಬೇಕಂದ್ರೆ ನಾವು 10 ಲೆಟರ್ಸ್ ಹಿಂದೆ ಬರ್ಬೇಕಂದ್ರೆ. ಸೊ 21st ಮೈನಸ್ 10 ಎಷ್ಟಾಯ್ತು ನಂದು? 11. ಸಾರಿ 20 ಮೈನಸ್ 10 ಎಷ್ಟಾಯ್ತು ನಂದು? 10. 10th ಲೆಟರ್ ಯಾವ್ದು ನಂದು? ಇಲ್ಲಿ 10th ಲೆಟರ್ ಯಾವ್ದು ನಂದು? ಜೆ. ಸಾರಿ ಇದು 21st ಅದಲ್ಲ, ಓಕೆ. 21st ಮೈನಸ್ ಇದು 21st ಲೆಟರ್, ಇಲ್ಲಿ 20 ಲೆಟರ್ಸ್ ಅದ. 21st ಒಳಗೆ 10 ಮೈನಸ್ ಮಾಡಿದೆ ಅಂದರೆ ಇನ್ ಬಿಟ್ವೀನ್ ಇಲ್ಲಿ ಇದ್ರೊಳಗೆ ಎಷ್ಟು ಇರ್ತಾನೆ? 10 ಲೆಟರ್ ಇರ್ತಾವೆ. ಸಾರಿ 20, ಇದು 21. ಸೊ 21 ಮೈನಸ್ 10 ಎಷ್ಟಾಯ್ತು? 11 ಬಂತು. 11th ಲೆಟರ್ ಯಾವುದು ಅಂತಂದ್ರೆ ಎ ಬಿ ಸಿ ಡಿ ಬರಿಬೇಡ್ರಿ. ಇ ಜ್ಯೋತಿ, ಇ ಜೆ ಒ ಟಿ ವೈ. 5 10 10 10 ಆಗೋಣ 11 ಅದ. ಜೆ ಆಗೋಣ ಐ ಜೆ ಕೆ. ಸೊ ಆನ್ಸರ್ ಇಸ್ ಕೆ. ಇದು ಲೆಟರ್ಸ್ ಬರ್ಕೋದು ಹೋಗ್ಬೇಡ್ರಿ, ಹಿಂಗೆ ಬರ್ರಿ ಅಷ್ಟು. ಫಸ್ಟ್ ಲೆಟರ್, ಇದ್ರದ್ದು ಲೆಫ್ಟಿಗೆ 10th ಲೆಟರ್, ಇದ್ರ ಹಿಂದೆ 10th ಬೇಕಲ್ಲ, ಇದ್ರ 10th ಹೋಯ್ತು ಅಂದ್ರೆ ಏನಾಗುತ್ತೆ? ಇಂದು 21 ಇಂದ ರಿವರ್ಸ್ ಬಂದಿ ಅಂತ ಉಳಿತಷ್ಟು ಈ ಕಡೆ 11th ಲೆಟರ್. ಸೊ 11th ಲೆಟರ್ 21 ಮೈನಸ್ 10 ಇಸ್ ಈಕ್ವಲ್ ಟು 11th. 11th ಲೆಟರ್ ಯಾವುದು ನಂದು? ಕೆ. ನೆಕ್ಸ್ಟ್ ಸಿಮಿಲರ್. ಈಗ ಇದು ಟೇಬಲ್ ನೋಡ್ಕೊಡ್ರಿ, ಏನಂದ್ರೆ ಫೈಂಡ್ ದಿ 15th ಲೆಟರ್ ಟು ದಿ ರೈಟ್. ಫಸ್ಟ್ ವರ್ಡ್, ಫಸ್ಟ್ ಲೈನ್. ನೆಕ್ಸ್ಟ್ ಆಫ್ ದಿ 17th ಲೆಟರ್ ಫ್ರಮ್ ದಿ ಲೆಫ್ಟ್. 17th ಲೆಟರ್ ಫ್ರಮ್ ದಿ ಲೆಫ್ಟ್, 17th ಲೆಟರ್ ಫ್ರಮ್ ದಿ ಲೆಫ್ಟ್. 17th ಲೆಟರ್ ಯಾವುದು? ಸಾರಿ 7th ಲೆಟರ್ ಫ್ರಮ್ ದಿ ಲೆಫ್ಟ್, ಲೆಫ್ಟ್ ಇಂದ 7th ಲೆಟರ್. ಇದ್ರದ್ದು 15th ಲೆಟರ್ ಟು ದಿ ರೈಟ್, ಇದರ ರೈಟಿಂಗ್ ಮತ್ತು 15th ಲೆಟರ್. ಅಂದರೆ ಇಲ್ಲಿ ತನಕ 17 ಅದಾವೆ. 17 ಆಗೋಣ. ನೆಕ್ಸ್ಟ್ ಇಲ್ಲಿಂದ ಮತ್ತು 1 2 ಅಂತ ಸ್ಟಾರ್ಟ್ ಆಗುತ್ತಲ್ಲ. ಸೊ ಇದೇನಾಗೋದು? 15. ಸೊ ಇದು 15, ಇದು 7 ಎಷ್ಟಾಗುತ್ತೆ? ಅಂದು 7 ಪ್ಲಸ್ 15 22. 22 ಅಂದ್ರೇನು? ಇ ಜ್ಯೋತಿ, ಇ ಜೆ ಒ ಟಿ ವೈ. 5 10 15 20 20 ಆಗಿಂದ 22 ಬೇಕು. ಎಷ್ಟು ಟಿ ಆಗಿಂದ
U, T ಆಗಿಂದ U, V. So V is the answer. Correct? Next, in the English alphabet, which letter will be the ninth? Not which letter will be ninth? To the left of 11th letter from the right hand. Right in the 11th letter. Right in the 11th letter. Correct? Right in the 11th letter. On the 9th letter to the left. ಇದರಿಂದ ಇಲ್ಲಿಂದ ಮತ್ತೆ ಇದು 11th letter ಆಯ್ತು. ಇದರ 9th letter ಯಾವುದು? ಇಲ್ಲಿ 9th letter. ಸೊ ಏನಾಯ್ತು ಮತ್ತೆ 9 plus 11. ಇದು 11th letter 9th letter ಎರಡು ಲೆಫ್ಟಿಗೆ ಅದ. ಸೊ 9 plus 11 20. ನಾ ರಿವರ್ಸ್ ಹೊಂಟಿನ. ರಿವರ್ಸ್ ಹೋಗೋ ಟೈಮಿಗೆ 20 ಅಂದ್ರೆ ಇನ್ನೊಂದು ರಿವರ್ಸ್ ಹೋಗೋ ಟೈಮಿಗೆ ಏನಂದಿದ್ದು ನಾನು ವಿ ಕ್ಯೂ ಎಲ್ ಜಿ ಬಿ 5 10 15 20 25 20th letter ಐತಿ. 20th letter ಯಾವುದು? ಜಿ. ಆನ್ಸರ್ ಜಿ. ನೆಕ್ಸ್ಟ್, in English alphabet, which letter will be the eighth to the right of 17th letter from the right hand? 17th right hand ಇಂದ ಇಲ್ಲಿಂದ 17th letter. ಇದು 17th letter. ಇದು 8th letter to the right. ಇದರದ ರೈಟಿಗೆ ಅಂದ್ರೆ ಮತ್ತೆ ರಿವರ್ಸ್ 8th letter. ಈಗೇನಿತ್ತು ರೈಟ್ ಹ್ಯಾಂಡ್ ಇಂದ 17th ಮತ್ತು ಇದರದ ರೈಟಿಗೆ ಮತ್ತೆ 8 ಅಂದ್ರೆ ಹಿಂಗೆ ಹೋಗಿ ಮತ್ತೆ ಹಿಂದೆ ಬಂದು ಅಂದ್ರೆ 17 minus 8 that is 9. 9th letter ಅಂದ್ರೆ ಎಲ್ಲಿ ಬಂತು? 9th letter it is from the right hand. ರೈಟ್ ಇಲ್ಲಿ ಉಳಿತಲ್ಲ 9th ಎರಡು ನೋಡ್ಬೇಕು 9 ಉಳಿತು. ಎಲ್ಲಿಂದ? ಯಾವ ಎಂಡಿಂದ? ರೈಟ್ ಹ್ಯಾಂಡಿಂದ. ಸೊ ರೈಟ್ ಅಂದ್ರೆ ಏನು ಮಾಡ್ಬೇಕು ನೀವು? ಉಲ್ಟಾ ಬರ್ರಿ. ವಿ ಕ್ಯೂ ಎಲ್ ಜಿ ಬಿ 5 10 10 ಅದ. 10th letter ಇಲ್ಲ. 10th letter Q ಅದ. 9th letter Q R. R is the 9th letter. Answer is R. ಹಿಂಗಾರ ಮಾಡಿ. ಇಲ್ಲ ನಿಮಗೆ 9th letter ಈ ಕಡೆಯಿಂದ ಈ ಎಂಡಿಂದ 9th letter ಅಂತಂದ್ರೆ 9th letter ನಿಮ್ದು ರೈಟ್ ಸೈಡಿಂದ ಫ್ರಮ್ ರೈಟ್. ರೈಟಿಂದ 9th ಅದ ಅಂದ್ರೆ ಈ ಸೈಡಿಂದ ಎಷ್ಟನೇದು ಇರ್ತದೆ? ಒಂದು 9th letter ಈ ಕಡೆಯಿಂದ ಆಯ್ತು ಅಂತಂದ್ರೆ ಈ ಕಡೆ ಎಷ್ಟು ಇರ್ತದೆ? ಈ ಕಡೆ ರಿಮೈನಿಂಗ್ ಎಷ್ಟು ಇರ್ತದೆ? ಟೋಟಲ್ 26 ಒಳಗೆ 9 ಹೋಗೋದ್ರೆ ಎಷ್ಟು ಇರ್ತದೆ? 17 ಪ್ಲಸ್ 1 18. 18th letter ಯಾವುದು? ಒಂದು ಆರ್. ಹಂಗಾರ ಮಾಡ್ರಿ. ನೆಕ್ಸ್ಟ್, in English alphabet, how many letters are there between 9th from the left and 7th from the right? How many letters ಅಂತ? 9th letter from the left in the 9th letter. ಇಲ್ಲಿ 9th letter. Right in the 7th letter. Total ಇದು 0, ಇದು 26 ಕರೆಕ್ಟಾ? ಹಿಂಗೆ 0 ಬಂದಂದ್ರೆ ಈ ಕಡೆ 26. ಈ ಕಡೆ 9th letter, ಈ ಕಡೆ 9 letter ಅವ. ಈ ಕಡೆ ಎಷ್ಟು ಅದ? ನಮ್ಮದು 7 letters ಅವ. 7th letter. ಈ ಕಡೆ 7th ಅದ ಅಂದ್ರೆ ಇದು 7th letter. ಈ ಕಡೆ 7th letter. ಈ ಕಡೆ ಎಷ್ಟನೇ letter ಇದು ಉಳಿತು? ಅಂದ್ರೆ ಇಲ್ಲಿ 27 letter ಅಂದ್ರೆ ಈ ಕಡೆ ಇದು ಎಷ್ಟನೇ letter? ಈ ಕಡೆ ಎಷ್ಟು ಹೋದ್ರು ಟೋಟಲ್ ಅಂತ 19 letter ಆಯ್ತು. ಈ ಕಡೆ ನಾನು 19 letters ಉಳಿತು. ಆ 19 ಒಳಗೆ ಇದು 9th letter ಹೋಯ್ತು ಅಂತಂದ್ರೆ ಉಳಿತು ಎಷ್ಟು ನಡ್ಬೇಕು? ನಂದು 10 letter. ಆನ್ಸರ್ ಸಿ. ಕರೆಕ್ಟ್ ರೀ? in English alphabet, correct. 10 letters ಉಳಿತು. ಕರೆಕ್ಟ್ ಅಲ್ಲ? next question is similar. In English alphabet, how many letters are there between 19th letter
from left, sorry 18th letter from left in the 18th is 18th English alphabet is 18th ಎಲ್ಲಿಂದ ನಂದು ಲೆಫ್ಟ್ ಇಂದ 18th and 5th from the left ಮತ್ತು ಲೆಫ್ಟ್ ಇಂದ ನಾನು 5th from the left ಇವು ಎರಡರ ನಡುವೆ ಎಷ್ಟು ಲೆಟರ್ಸ್ ಅದಾವ ಅಂತ ಕೇಳ. ಈಗ ಇಲ್ಲಿ 18 ಅವ ಅಂತ ಇದು 18th ಲೆಟರ್ ಅದ ಅಂತಾರೆ, ಇದು ಹಿಂದಿನ ಲೆಟರ್ ಯಾವುದು 17 ಕರೆಕ್ಟ್. ಆ 17 ಒಳಗೆ ಇದು 5 ಲೆಟರ್, ಇವು 5 ಲೆಟರ್ ಹೋಗು ಅಂತಂದ್ರೆ ಉಳಿತ ಎಷ್ಟು ನಮ್ಗೆ ಇಲ್ಲಿ ಬೇಕು, ಇಲ್ಲಿಂದ ಬೇಕು 6th ಲೆಟ್ರಿಂದ ಬೇಕು 5 ಲೆಟರ್ ಹೋಗು ಅಂತ 17 ಒಳಗೆ 5 ಲೆಟರ್ಸ್ ಹೋಗು ಅಂದ್ರೆ ಎಷ್ಟಾಗುತ್ತೆ ನಂದು 12 ಲೆಟರ್ಸ್ ಆನ್ಸರ್ 12. ಈ ಇಲ್ಲಿಂದ ಇಲ್ಲಿ ನಂದು 18th ಲೆಟರ್ ಮತ್ತು 5th ಲೆಟರ್ ಇಲ್ಲಿಂದ ಎರಡು ಲೆಫ್ಟ್ ಇಂದ ಇದಾವೆ. 5th ಲೆಟರ್ ಇದು 18th ಲೆಟರ್. ನೀವು ಹಿಂಗೆ ಮಾಡ್ಬೇಡ್ರಿ 18 - 5 = 13 ಅಂತ ಹಾಕ್ಬೇಡ್ರಿ, 13 ಕೊಂಡ್ಬಿಡ್ತದೆ ಅಂತ. ಇದು 18th ಲೆಟರ್, ಅದು ಇನ್ ಬಿಟ್ವೀನ್ ಅದ. ಇದು ಇನ್ ಬಿಟ್ವೀನ್ ಅಂದ್ರೇನು, ಅದು ಲೆಟರ್ ಬಿಡಬೇಕು. ಇದು 18ನೇ ಲೆಟರ್ ಬಿಡಬೇಕು, 5ನೇ ಲೆಟರ್ ಬಿಡಬೇಕು. ಇವು ಎರಡು ನಡ್ಬೇಕು. ಇದು ಎರಡು ನಡ್ಬೇಕಂದ್ರೆ ಇದು ಹಿಂದಿನ ಲೆಟರ್ ಯಾವುದು 17, ಇದ್ರ ಆ 17 ಒಳಗೆ ಇದು 5 ಲೆಟರ್ಗಳು ತೆಗೆದ್ನೆ ಅಂತಂದ್ರೆ ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, 6 ಇಂದ ಸ್ಟಾರ್ಟ್ ಆಗುತ್ತೆ. ಸೊ 6 to 17 ಅಂದ್ರೆ 12 ಲೆಟರ್. ಸೊ ಅದಕ್ಕೆ ಏನು ಮಾಡಬೇಕು, ಇದು 18th ಲೆಟರ್ ಅಂದ್ರೆ 18 ಹಿಂದಿನ ಲೆಟರ್, 17 ಮೈನಸ್ ಇದು 5 ಲೆಟರ್ ತೆಗೆದ್ರೆ 12 ಲೆಟರ್ಸ್ ಬರ್ತದೆ. ಆನ್ಸರ್ 12. ನೆಕ್ಸ್ಟ್, in the English alphabet how many letters are there between 20th letter from the right in the 20 arrow mark right in the 20 and 10th letter from the right 10th ಇಲ್ಲಿ ಮಾತ್ರ right 10th letter from the right ಇದು 10th. ಸೊ ಇಲ್ಲಿ 20 ಅದ, ಇವು ಎರಡು ನಡ್ಬೇಕು, ಇದು ಮತ್ತು ಇದರ ನಡ್ಬೇಕು. ಸೊ ಇದ್ರ ನಡ್ಬೇಕಂದ್ರೆ ಇದ್ರ ನಡ್ಬರ್ಕ್ ಯಾವ್ದು ಹಿಂದಿಂದ ಯಾವುದು 19 ಲೆಟರ್ಸ್ ಅದಾವೆ. ಇದು 20th ಅಂದ್ರೆ ಇದ್ರ ಹಿಂದೆ ಎಷ್ಟು ಲೆಟರ್ ಅದಾವೆ 19. ಆ 19ರದಾಗ ಇದು 10ನೇ ಲೆಟರ್, ಇದ್ರ ಒಳಗೆ ಬೇಕು, ಇದು 10ನೇ ಲೆಟರ್ ಕ್ಯಾನ್ಸಲ್ ಆಗಬೇಕು ಅಂತ 19 ಒಳಗೆ 10 ಮೈನಸ್ ಮಾಡಿರಿ 9 ಲೆಟರ್ ಬಂತು. ಆನ್ಸರ್ ಇಸ್ 9. ಇನ್ ಬಿಟ್ವೀನ್ ಎಷ್ಟು ಉಳಿದು ಇಲ್ಲಿ 9 ಉಳಿದು. ನೆಕ್ಸ್ಟ್, ಮಿಡಲ್ ಲೆಟರ್ ಬಿಟ್ವೀನ್ 2 ಲೆಟರ್ಸ್ ವಿಚ್ ಲೆಟರ್. ಇಲ್ಲ ನೀವು ಹಿಂಗೆ ಮಾಡ್ತಾರೆ, ಹಿಂಗೆ ಮಾಡ್ರಿ, ಫಾರ್ಮುಲಾ ನೆನ್ಪಿಟ್ಟು ಎರಡು ಸೈಡ್ ಬಂತು ಅಂದ್ರೆ ಲೆಫ್ಟ್ ಮೈನಸ್ 1 ಎರಡು ಲೆಫ್ಟ್ ಇದ್ರೆ, ಫಾರ್ ಎಕ್ಸಾಂಪಲ್ ಎರಡು ಲೆಫ್ಟ್ ಅದಾವು, ಸಾರಿ ಆರ್ ಇಲ್ಲ r - r - 1 ಎರಡು ಲೆಫ್ಟ್ ಇರಲಿ ಎರಡು ರೈಟ್ ಇರಲಿ, ಎರಡು ಇವೇನದ ರೀ ರೈಟ್ ಫ್ರಮ್ ದಿ ರೈಟ್. ಸೊ ಏನು ಮಾಡಿರಿ ಆರ್ ಅಂದ್ರೆ 21st ಬರೀರಿ, 20 - 10 - 1 ಎಷ್ಟಾಯ್ತು 9. ಹಿಂದಿಂದ ನೋಡ್ಬೇಕು, ಎರಡು ಲೆಫ್ಟ್ ಅದಾವು, ದಿಸ್ ಇಸ್ ಲೆಫ್ಟ್ ಎರಡು ಲೆಫ್ಟ್ ಅಂದ್ರೆ L - 1 18 - 5 - 1 ಎಷ್ಟಾಯ್ತು ನಿಮ್ಮದು 12. ಇಲ್ಲಿ ರೈಟ್ ಮೈನಸ್ 1 ಎರಡು ಫಾರ್ಮುಲಾ ಸೇಮ್, ಲೆಫ್ಟ್ ಮೈನಸ್ 1 ಮಾಡಿರಿ, ರೈಟ್ ಮೈನಸ್ 1 ಬಟ್ ಕ್ವಶನ್ದಾಗ ಏನಾರ ಒಂದು ರೈಟು ಒಂದು ಲೆಫ್ಟ್ ಕೊಟ್ಟಿದ್ದಂತಿಪ್ಪ, ಅವಾಗ ಏನು ಮಾಡಬೇಕು 26 ಮೈನಸ್ ಲೆಫ್ಟ್ ಪ್ಲಸ್ ಆರ್, ಆ ಲೆಫ್ಟ್ ಮತ್ತು ಆರ್ ಎರಡು ಯೂಸ್ ಕೂಡಿಸಿ 26 ಒಳಗೆ ಮೈನಸ್ ಮಾಡಿರಿ. ನೆಕ್ಸ್ಟ್, ಮಿಡಲ್ ಲೆಟರ್ ಬಿಟ್ವೀನ್ ದಿ 2 ಲೆಟರ್ಸ್, ಮಿಡಲ್ ಲೆಟರ್ ಫೈಂಡ್ ಮಾಡಕ್ಕಿಲ್ಲ. ಏನಂದ್ರೆ ವಿಚ್ ಲೆಟರ್ ಈಸ್ ದಿ ಮಿಡಲ್ ಆಫ್ ಸೆಂಟರ್, ಮಿಡಲ್ ಆಫ್ 8th ಲೆಟರ್ ಫ್ರಮ್ ದಿ ಲೆಫ್ಟ್ in the 8th letter and 20th letter from the left. ಇದನ್ನು 20th letter from the left. ಕರೆಕ್ಟಾ, 8th letter ಮತ್ತು 20th letter from the left ಇವೆರಡರ ನಡುವರ್ಕ್ ಸೆಂಟರ್ದಾಗ ಇದ್ದಿದ್ದು ಲೆಟರ್ ಯಾವುದು ಅಂತ ಕೇಳಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ಹೆಂಗೆ ಫೈಂಡ್ ಮಾಡಬೇಕು ಅಂತಂದ್ರೆ ನೋಡಿ, ಇದು 20th ಲೆಟರ್ ಅದ, ಇದು 18th ಲೆಟರ್ ಅದ. ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ, ಈಗ ಇದು 20th ಅಂತಂದ್ರೆ ಈ 20 ಒಳಗೆ ಇದು 8 ಮೈನಸ್ ಮಾಡಿದ್ರೆ ಎಷ್ಟು ಉಳಿತು ನಿಮ್ಮದು, ಸಾರಿ ಇದು 20th ಲೆಟರ್, ಇದ್ರ ಸೆಂಟರ್ ಬೇಕೇನಾದ್ರೆ ಇದ್ರ ಹಿಂದಿನ ನಂಬರ್ ಯಾವುದು 19 ಕರೆಕ್ಟಾ. ಈ 19 ಒಳಗೆ ಈ 19 ಅದ, ಇದ್ರ ನೆಕ್ಸ್ಟ್ 9 ಅದ ಕರೆಕ್ಟಾ. ಈಗ 20 - 8 ಎಷ್ಟಾಯ್ತು ನಿಮ್ಮದು 12. ಸೆಂಟರ್ ಬೇಕಲ್ಲ ನನಗೆ, ಸೆಂಟರ್ ಅಂದರೆ ಡಿವೈಡ್ ಬೈ 2 6. ಈ ಉಕ್ಕರ್ ನಡುವ ಇದು ಇಲ್ಲಿ 6. ಸೊ 8 + 6 ಎಷ್ಟಾಯ್ತು ಅಂದು 8 + 6
14th ಯಾವ್ದು 14th ನಂಬರು ಈ ಜ್ಯೋತಿ ಇದು 15th ನಂಬರು ಓದ ಹಿಂದೆ 14th ಹೇಳ್ತೇನೆ ನಾನು ಓದ ಹಿಂದೆ ಏನದ ಎನ್ is answer correct next same in the English alphabet which letter is the middle annamaka next middle of 16th letter from the right side in the 16th letter 16th letter from the right and 24th letter from the right and 24th letter from the right in the 24 ಇದು 16th letter ಇದು 24th letter ಎಲ್ಲಿಂದ from the right ಇವು ಎರಡರ ನಡುವಿನ ಸೆಂಟರ್ ಯಾವ್ದಿಲ್ಲ ಸೊ ಏನು ಮಾಡ್ರಿ ಇದ್ರೊಳಗೆ 24 ಮೈನಸ್ 16 ಎಷ್ಟು ಉಳಿದಿಂದ 8 ಇನ್ ಹಾಫ್ ಮಾಡ್ರಿ 4 ಅಂದ್ರೆ ಇಲ್ಲಿ 4 ಇಲ್ಲಿ 4 ಸೊ 16 ಪ್ಲಸ್ 4 20 ಎಲ್ಲಿಂದ ನಿಮ್ದು ಫ್ರಮ್ ದಿ ರೈಟ್ ಸೈಡಿಂದ 20 ಅಂದ್ರೆ ರೈಟ್ ಸೈಡ್ ಅಂದ್ರೆ ಏನು ವಿ ಕ್ಯೂ ಎಲ್ ಜಿ ಬಿ 5 10 15 20 ಜಿ ಕರೆಕ್ಟಾ ಶಾರ್ಟ್ಕಟ್ ಗೊತ್ತದಲ್ಲ ನಿಮಗೆ ಫ್ರಮ್ ದಿ ರೈಟ್ ಸೈಡಿಂದ ಮಾಡೋದು ಇಲ್ಲಾಂದ್ರೆ ಹಿಂಗೆ ಮಾಡ್ಬೋದು ನಿಮ್ದು ರೈಟ್ ಸೈಡಿಂದ 20 ಅದ 20th ಅಂತ ರೈಟ್ ಸೈಡಿಂದ ಇದು 20th ಅಂದ್ರೆ ಈ ಕಡೆನ ಎಷ್ಟು ಉಳಿದು ನಿಮ್ಗೆ ಈ ಕಡೆನ 6 ಉಳಿದು 6 ಪ್ಲಸ್ ಇದು 20th ಲೆಟರ್ ಈ ಕಡೆ 6 ಇದು ಬಂದ್ರೆ 7th ಪೊಸಿಷನ್ ಫ್ರಮ್ ದಿ ರೈಟ್ ಇಂದ 7th ಅಂದರೆ ಯಾವುದು ಜಿ ಫ್ರಮ್ ದಿ ಲೆಫ್ಟ್ ಇಂದ 7th ಅಂದರೆ ಜಿ ಕರೆಕ್ಟ್ ನೆಕ್ಸ್ಟ್ ಇನ್ ದಿ ವರ್ಡ್ ಕೊಟ್ಟ ಇದ್ರೊಳಗೆ ಫಸ್ಟ್ ಆ್ಯಂಡ್ 8th ಲೆಟರ್ ಆರ್ ಇಂಟರ್ಚೇಂಜ್ ನೆಕ್ಸ್ಟ್ ಸೆಕೆಂಡ್ ಆ್ಯಂಡ್ 9th ಲೆಟರ್ ಆರ್ ಇಂಟರ್ಚೇಂಜ್ ಹಾಗೆ ಕಂಟಿನ್ಯೂ ಚೇಂಜ್ ಮಾಡ್ಬೋದು ಹಾಗೆ this interchange goes on in the same manner then find the fourth letter to the left of sixth letter from the left side ಏನು ಹೇಳಿದ ನಮಗೆ ನಿಮ್ಮದು ಕೊಟ್ಟಾನ ಆರ್ ಇ ಪಿ ಆರ್ ಇ ಎಸ್ ಇ ಎನ್ ಟಿ ಎ ಟಿ ಐ ಇ ಎ ಇದ್ರೊಳಗೆ ಏನಂದ್ರೆ ನಾವು ಫಸ್ಟ್ ಲೆಟ್ರ್ 9th ಲೆಟರ್ ಇದು ಫಸ್ಟ್ ಲೆಟ್ರ್ 9th ಲೆಟ್ರ್ ಯಾವ್ದಿದ್ರಾಗ ಟಿ ದಿಸ್ ಇಸ್ 9th ಲೆಟರ್ ಇವೆರಡು ಇಂಟರ್ಚೇಂಜ್ ಮಾಡಿ ಅಂದ್ರೆ ಟಿ ಇಲ್ಲಿ ಬರ್ತದೆ ಆರ್ ಇಲ್ಲಿ ಬರ್ತದೆ ಸೆಕೆಂಡ್ ಲೆಟರ್ ಇ ಮತ್ತು ಇದು 20th ಸೆಕೆಂಡ್ ಲೆಟ್ರ್ ಫಸ್ಟ್ ಲೆಟ್ರ್ 8th ಲೆಟರ್ ಅಲ್ಲ ಫಸ್ಟ್ ಲೆಟ್ರ್ 8th ಲೆಟರ್ ಚೇಂಜ್ ಆಗಿದೆ 8th ಲೆಟರ್ ಇದು ಎನ್ ಇದು ಆರ್ ಸೆಕೆಂಡ್ ಲೆಟರ್ ಮತ್ತು 9th ಲೆಟರ್ ಸೆಕೆಂಡ್ ಲೆಟರ್ 9th ಲೆಟರ್ ಅಂದರೆ ಇದು ಟಿ ಇದು ಇ ಈ ಥರ ಚೇಂಜ್ ಮಾಡ್ಕೋತಾನೆ ಪಿಗೆ ಎ ಇದು ಎ ಆಗುತ್ತೆ ಇದು ಪಿ ಆಗುತ್ತೆ ಇದೇ ಥರ ಚೇಂಜ್ ಮಾಡ್ಕೋತಾನೆ ನೀವು ಬರ್ಬೋದು ಸುಮ್ಮನೆ ಟೈಮ್ ವೇಸ್ಟ್ ನೋಡ್ರಿ ಅದು ಆಗಿ ಚೇಂಜ್ ಮಾಡಿಂದ ಹೊಸ ವರ್ಡ್ ರೆಡಿ ಆಗಿರ್ತಲ್ಲ ಆ ವರ್ಡ್ ಒಳಗೆ 4th ಲೆಟರ್ ಫ್ರಮ್ ದಿ ಲೆಫ್ಟ್ ಆಫ್ 6th ಲೆಟರ್ ಯಾವುದ್ರೊಳಗೆ ಹಿಂಗೆ ಬಂದಾಗ 6th ಲೆಟರ್ ಈ 6th ಲೆಟ್ರಿಂದ ಲೆಫ್ಟಿಗೆ 4th ಲೆಟರ್ ಇದ್ರದ್ದು ಮತ್ತು 4th ಲೆಟರ್ ಅಂದರೆ ಏನಾಯ್ತು 6 ಇಲ್ಲೈತು 4 ಇಲ್ಲೈತು ಅಂದರೆ ಎಷ್ಟು ಉಳಿತು ಇಲ್ಲಿಂದ ಸೆಕೆಂಡ್ ಲೆಟರ್ ಫ್ರಮ್ ದಿ ಲೆಫ್ಟ್ ಸೊ ಸೆಕೆಂಡ್ ಲೆಟರ್ ಫ್ರಮ್ ದಿ ಲೆಫ್ಟ್ ಅಂದರೆ ಯಾವುದು ಟಿ ಆನ್ಸರ್ ಟಿ ಇದರ ಮುಂದಿನ ಮಾಡ್ಕೊತ ಕೂಡಬೇಡ್ರಿ ಇದು ಸುಮ್ಮನೆ ಟೈಮ್ ಅಲ್ಟರ್ನೇಟ್ ಆಗಿದ್ದು ವರ್ಡ್ ಬಂದು ಈ ಥರ ಚೇಂಜ್ ಮಾಡಿಂದ 6th ಲೆಟರ್ ಆ 6th ಲೆಟರಿಂದ ಲೆಫ್ಟಿಗೆ 4th ಲೆಟರ್ ಈ 4th ಲೆಟರ್ ಅಂದ್ರೆ ಈ ಕಡೆ ಎಷ್ಟು ಉಳಿದೈತೆ ಎರಡನೇ ಲೆಟರ್ ಅಲ್ಲ ಈ ಕಡೆಯಿಂದ 4th ಮತ್ತು 5th 6th ಇರುವ 6 ಲೆಟರ್ ಸೊ ಈ ಕಡೆಯಿಂದ ಸೆಕೆಂಡ್ ಆನ್ಸರ್ ಮತ್ತೊಂದು ಟಿ ನೆಕ್ಸ್ಟ್ ಸೇಮ್ if it is possible to make only one meaningful word with third, fourth, seventh letters of the word ಈ ಥರ್ಡ್ ಯಾವ್ದು ಇದ್ರೊಳಗೆ ಥರ್ಡ್ ಅಂದ್ರೆ ಇ ಥರ್ಡ್ ಇಸ್ ಇ ಥರ್ಡ್
5th is I, 7th is L, E I L. ಇವು ಮೂರು ಯೂಸ್ ಮಾಡಿ ಎಷ್ಟು ವರ್ಡ್ಸ್ ಫಾರ್ಮ್ ಮಾಡ್ಬೋದು ನಾವು. ದೆನ್ ವಾಟ್ ವಿಲ್ ಬಿ ದಿ ಸೆಕೆಂಡ್ ಲೆಟರ್ ಆಫ್ ದಟ್ ವರ್ಡ್. ಎಷ್ಟು ಲೆಟರ್ ಯೂಸ್ ಮಾಡ್ಬೋದು ನಾವು? ELIನೂ ಮಾಡ್ಬೋದು, ನಾನು LEIನೂ ಮಾಡ್ಬೋದು, LIEನೂ ಮಾಡ್ಬೋದು. ಇವೆರಡು ಮೂರು ಲೆಟರ್ಸ್ ಯೂಸ್ ಮಾಡಿ ಇವೆರಡು ವರ್ಡ್ ಮಾಡ್ಬೋದು. ಲೆಟರ್ ಮಾಡಿದಾಗ ಇದ್ರೊಳಗೆ ಈನೂ ಅದ ಸೆಕೆಂಡ್ ಲೆಟರ್, ಐನೂ ಅದ. ಸೊ ನೀವು ಈನೂ ಹಾಕ್ಬೋದು, ಐನೂ ಹಾಕ್ಬೋದು. ಸೊ ಆನ್ಸರ್ ಏನದಂದ್ರೆ ಮೋರ್ ದೆನ್ ಒನ್ ಅಲ್ಲ, ಇದೂ ಕರೆಕ್ಟು ಇದೂ ಕರೆಕ್ಟ್. ಸೊ ಆನ್ಸರ್ ಇಸ್ ಮೋರ್ ದೆನ್ ಒನ್. ಇದು ಒಂದು ವರ್ಡ್ ಕೊಟ್ಟನ, ಇದ್ರೊಳಗೆ 3rd ಲೆಟ್ರು, 5th ಲೆಟ್ರು, 7th ಲೆಟ್ರ್ ಬರ್ಕೊಂಡು ಇವು ಮೂರು ಲೆಟ್ರ್ ಯೂಸ್ ಮಾಡಿ ವರ್ಡ್ಸ್ ರೆಡಿ ಮಾಡಬೇಕು. ಆ ವರ್ಡ್ ಒಳಗೆ ಸೆಕೆಂಡ್ ವರ್ಡ್ ಯಾವುದು ಅಂತ ಕೇಳಿ, ಆ ಸೆಕೆಂಡ್ ವರ್ಡ್ ಈನೂ ಅದ ಐನೂ ಅದ. ಸೊ ಸೆಕೆಂಡ್ ವರ್ಡ್ ಈನೂ ಅದ ಐನೂ ಅದ. ಸೊ ಮೋರ್ ದೆನ್ ಒನ್ ಇಸ್ ದಿ ಆನ್ಸರ್. ನೆಕ್ಸ್ಟ್ ಇದು ಆಲ್ಫಾಬೆಟಿಕಲ್ ಆರ್ಡರ್ದಾಗ ಅರೇಂಜ್ ಮಾಡೋದು ನೆನಪಿಟ್ಕೊರಿ. ಅರೇಂಜ್ ಇನ್ ದಿ ಆಲ್ಫಾಬೆಟಿಕಲ್ ಆರ್ಡರ್ ವಿಚ್ ವರ್ಡ್ ವಿಲ್ ಬಿ ಕಮ್ಸ್ ಇನ್ ದಿ 4th ಪ್ಲೇಸ್. 4th ಪ್ಲೇಸ್ ಒಳಗೆ ಯಾವ ಇದ್ರೊಳಗೆ ನೀವು ಪೆನ್ ಪೇಪರ್ ಯೂಸ್ ಮಾಡ್ಬಿಟ್ರಿ. ಇಲ್ಲ ನೋಡ್ರಿ, ಫಸ್ಟ್ PRO ಕರೆಕ್ಟಾ? ಎಲ್ಲದ್ರಾಗ ಸೇಮ್ ಅದ. ನೆಕ್ಸ್ಟ್ ಬರ್ತದೆ ಫಸ್ಟ್ ಇದಾಗಿಂದ ಡಿಕ್ಸ್ನರಿ ವೈಸ್ ಹೋದ್ರೆ ಆಲ್ಫಾಬೆಟಿಕಲ್ ಆರ್ಡರ್ 4th ಲೆಟರ್ ಪಿ ಆಗಿಂದ ಇದು ಇಲ್ಲಿ ಎನ್ ಅದ, ಇಲ್ಲಿ ಪಿ ಅದ, ಇಲ್ಲಿನೂ ಪಿ ಅದ, ಇಲ್ಲಿನೂ ಪಿ ಅದ. ಸೊ ಎನ್ ಆಗಿಂದ ಪಿ ಬರ್ತದೆ, ಪಿ ಆಗಿಂದ ಏನು ಬರ್ತದೆ? MNOP. ಎನ್ ಆಗಿಂದ ಬರ್ತದೆ. ಅಂದ್ರೆ ಇದು ಫಸ್ಟ್ ಟೈಪ್. ಸೊ ಫಸ್ಟರ್ ಇದು ಆಯಿತು, ನಮಗೆ ಬೇಕಾಯ್ತು 4th. ಸೆಕೆಂಡ್ ಅಂದರೆ ಈಗ ಪಿನೂ ಮುಗೀತು, ಇಲ್ಲಿನೂ ಪಿ ಅದ, ಇಲ್ಲಿನೂ ಪಿ ಅದ, ಇಲ್ಲಿನೂ ಪಿ. ನೆಕ್ಸ್ಟ್ ಲೆಟರ್ EHI. ಇವು ಮೂರೊಳಗೆ ಯಾವ್ದು ಫಸ್ಟ್ ಬರ್ತದೆ? ಇ ಬರ್ತದೆ. ಸೊ ದಿಸ್ ವಿಲ್ ಬಿ ದಿ ಸೆಕೆಂಡ್ ವರ್ಡ್. ಥರ್ಡ್ ಯಾವ್ದು? ಹೆಚ್ ಮತ್ತು ಐ ಒಳಗೆ ಯಾವ್ದು ಬರ್ತದೆ? GH. ಇದು 3rd ಲೆಟರ್. ಇದು 4th ಲೆಟರ್. ಐ ಇಸ್ ದಿ 4th ಲೆಟರ್. ಐನು 4th ಲೆಟರ್ ಬರ್ತದೆ. ಸೊ 4th ಲೆಟರ್ ಪ್ಲೇಸ್ ಒಳಗೆ ಯಾವ್ದು ಬರ್ತದೆ ಅಂದ್ರೆ ಡಿ. ದಿಸ್ ಇಸ್ ದಿ ಆನ್ಸರ್. ನೆಕ್ಸ್ಟ್ in the following question, a word with 4 options, one of which can be formed by using the letters of the given word. Find that word. ಇದ್ರೊಳಗೆ ಇದನ್ನ ಲೆಟರ್ ಯೂಸ್ ಮಾಡಿ ಯಾವ ವರ್ಡ್ ಫಾರ್ಮ್ ಮಾಡ್ಯಾರ ಅಂತಂದ್ರೆ, ಈಗ ನೋಡಿ ಫಾರ್ ಎಕ್ಸಾಂಪಲ್ ಲೇಟ್, LAT ಫಾರ್ಮ್ ಆಗ್ಯದ. ಕೂಲರ್ ಆಗುತ್ತೆ ನೋಡಿ, COOLER. ಇಲ್ಲ ಇದ್ರೊಳಗೆ, ಸೊ ಕೂಲರ್ ಇಲ್ಲ. ಹೆಲ್ತ್, HEALTH, ಇನ್ನೊಂದು ಇಲ್ಲ, ಒಂದ ಹೆಚ್ಚ, ಸೊ ಸೆಕೆಂಡ್ ಇಲ್ಲ. ಟೆಲ್, TELL, 2 L ಇಲ್ಲ, ಮುಗಿತು. ಆಪ್ಷನ್ ಸಿ. ನೆಕ್ಸ್ಟ್ ಇಲ್ಲಿಂದ ಯಾವ್ದು ಇದರಿಂದ ಫಾರ್ಮ್ ಆಗುತ್ತೆ ಅಂತ ಕೇಳ. ಲೇಟ್ ಅನ್ನೋ ಫಾರ್ಮ್ ಆಗುತ್ತೆ. ಇನ್ ದಿ ಫಾಲೋಯಿಂಗ್ ಕ್ವಶನ್, ಅ ವರ್ಡ್ ವಿತ್ 4 letters, one of which cannot be formed by using the letters of the given word. ಇದ್ರೊಳಗೆ ಯೂಸ್ ಮಾಡಿ ಫಾರ್ಮ್ ಮಾಡಕ್ಕೆ ಬರ್ಲಾರ್ದು ಯಾವ್ದು ಅಂತ. ಹಾರ್ಟ್ ಮಾಡಕ್ಕೆ ಬರ್ತದೆ ನೋಡ್ರಿ, HEART. ಹಾರ್ಟ್ ಮಾಡ್ಬೋದು, ಫಾರ್ಮ್ ಮಾಡ್ಬೋದು, ಇದು ಮಾಡಬಹುದು. YS ಮಾಡ್ಬೋದು. ಗೇರ್, GEAR ಮಾಡ್ಬೋದು. ಗಾರ್ಮೆಂಟ್, ಇಲ್ಲಿ ಅರ್ತ್ ನೋಡ್ರಿ, EARTH. ಗಾರ್ಮೆಂಟ್, GARM ಇಲ್ಲ, ಸೊ ನೋ. ಅವನ್ ಕೇಳಿದ್ರೆ ಕೆನಾಟ್ ಬಿ ಫಾರ್ಮ್ಡ್. ಸೊ ಗಾರ್ಮೆಂಟ್ ಕೆನಾಟ್ ಬಿ ಫಾರ್ಮ್ಡ್. ಆಪ್ಷನ್ ಡಿ ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, unscrabble the letters in the given word and find the odd one. ಇದನ್ನೊಳಗಿಂದ ರೀಅರೇಂಜ್ ಮಾಡಿ. ಏನದು ಇದು? EIWNTR. ಇದರಿಂದ ವರ್ಡ್ ಫಾರ್ಮ್ ಮಾಡಿದಾಗ ಏನು ಮಾಡೋದು? ವಿಂಟರ್ ಆಗುತ್ತೆ ನೋಡಿ, WINTER. ಇದು ಮಾಡಿದ್ರೆ SUMMER, ಸಮ್ಮರ್. ಇದು PIGRSN, ಸ್ಪ್ರಿಂಗ್, SPRING, ಸ್ಪ್ರಿಂಗ್. ಇದು CLOUD. ಇವೆಲ್ಲ ಏನದ ನಮ್ಮ
ಸೀಸನ್ಸ್ ಅದಾವ. ಸಮ್ಮರ್, ವಿಂಟರ್, ರೈನಿ. ಸ್ಪ್ರಿಂಗ್ ಮೀನ್ಸ್ ರೈನಿ ಸೀಸನ್ ಅಲ್ಲ, ಸ್ಪ್ರಿಂಗ್. ಇವೆಲ್ಲ ಸೀಸನ್ಸ್ಗಳು ಅದಾವೆ. ಕ್ಲೌಡ್ ಅನ್ನೋ ಸೀಸನ್ ಅಲ್ಲ. ಸೊ ದಿಸ್ ಈಸ್ ದಿ ಆಡ್ ನಂಬರ್. ಅನ್ಸ್ಕ್ರಬಲ್ ಅಂತಂದ್ರೇನು ಆಡ್. ಇವು ಮೂರು ಒಂದೇ ಥರ ಅದಾವೆ. ಸೀಸನ್ಸ್ಗಳು ಅದಾವೆ, ಸೀಸನ್ ಅಲ್ಲ. ಸೊ ಆನ್ಸರ್ ಇಸ್ ಕ್ಲೌಡ್. ದಿಸ್ ಡಿ. In the following question, some letters are given. Arrange the letters properly to make a meaningful word. You have to choose a letter that will come at the end of the word. ಇಲ್ಲಿ ಲೆಟರ್ಸ್ಗಳು ಕೊಟ್ಟಾನ. ಏನು ಲೆಟರ್ಸ್ ಕೊಟ್ಟಾನ? G O F R T E. ಇವು 6 ಲೆಟರ್ಸ್ ಯೂಸ್ ಮಾಡಿ ಒಂದು ಲೆಟರ್ ಫಾರ್ಮ್ ಮಾಡಬೇಕು. ಆ ಲೆಟರ್ ಲಾಸ್ಟ್ ಲೆಟರ್ ಯಾವುದು ಅಂತ ಕೇಳಿ. ಯಾವ ಲೆಟರ್ ಫಾರ್ಮ್ ಆಗುತ್ತೆ? ಎಫ್ ಒ ಆರ್ ಗೆಟ್, ಫಾರ್ಗೆಟ್ ಆಗುತ್ತೆ. ಎಫ್ ಒ ಆರ್ ಜಿ ಇ ಟಿ, ಫಾರ್ಗೆಟ್ ಆಗುತ್ತೆ. ಲಾಸ್ಟ್ ಲೆಟರ್ ಯಾವುದು? ಟಿ. ಆಪ್ಷನ್ ಎ ಟಿ. ಈಸಿ, ಸ್ವಲ್ಪ ತಲೆ ಓಡಿಸ್ಬೇಕು ಅಷ್ಟೇ.